ಬತ್ತೀರಿ ನೋಡಿ ಅಕ್ಕಿ ನೋಡಿ 2 ವಯಸ್ಸು ಆಗಲ್ಲ ಡಾಕ್ಟರ್ ಏನು ಹೇಳಿದ್ದಾರೆ 2 ವಯಸ್ಸು ಆಗಲ್ಲ ಅಂತವ್ರೆ ಊಟ ಮಾಡೋದು ಅವ್ರು ಹೇಳ್ತಿದ್ರೆ ಇಂಜುರೀಸ್ ತರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಏಯ್ ಕುಡಯ್ಯ ಊಟನೇ ಮಾಡೋದಿಲ್ಲ ಅವ್ರ ಮನೇಲಿ ಇರೋದು ಅವ್ರ ಒಬ್ಬನೇ ಅವ್ರ ಮೇಲೆ ಡಿಪೆಂಡ್ ಆಗಿರೋದಲ್ಲ ಅವ್ರ ಮೇಲೆ ಟ್ರೀಟ್ಮೆಂಟ್ ಏನ್ ಖರ್ಚು ಬೀಳುತ್ತೆ ಅದೆಲ್ಲ ಸರ್ಕಾರದಿಂದ ಮಾಡ್ತೀವಿ. ಆಮೇಲೆ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದನ್ನು ಕೊಡ್ತಾರೆ. ಪುನಃ ಹೆಚ್ಚು ಇದಾಗಬೇಕು ಅಂದಾಗ ಬೇರೆ ಇದು ಮಾಡಿ ಇವ್ರಿಗೆ 15 ಲಕ್ಷ ಇತ್ತು ನಾನು ಪರಿಹಾರ ಕೊಟ್ಟು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಡಾಕ್ಟರ್ ಹೇಳ್ದಂಗೆ ಈಗ ಅವ್ರು ಇದನ್ನು ಬೆಡ್ ರಿಟರ್ನ್ ಸರ್ ಹೇಳಿದ್ ಕರೆಕ್ಟ್. ಹಾಸ್ಪಿಟಲ್ ನೋಡ್ಕೊಳ್ಳೋಣ ಒಬ್ಬ ಒಂದು ಅವ್ರ ಜೀವನ ಕಾಲಕ್ಕೆ ಏನ್ ಸರ್ಕಾರ ಏನ್ ಸಿಎಂ ಹೇಳಿದ್ದಾರೆ ಮಾಡೋಣ. ಅನ್ಫಾರ್ಚುನೇಟ್ ಆಗ್ಬಿಡ್ಬೇಕಿತ್ತು. ಪಾಪ ಅವ್ನು ಕೆಲಸ ಅವ್ರು ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ ಹೋಗಿದ್ದಾರೆ. ಪಾಪ ಬದುಕ್ಲಿ ಅವನು ಚೆನ್ನಾಗಿ. ಕಣ್ಣು ಬರಲ್ಲ ಅವ್ರ ಕಷ್ಟ ಅಂತ ಕೈ ಡೊನೇಟ್ ಮಾಡ್ತಿರ್ಲಿಲ್ಲ ಅವ್ರು ಡ್ಯಾಮೇಜ್ ಆಗಿದೆ. ಒಂದರದಂತೂ ಆಪ್ಟಿಕ್ ನರ್ವ್ ಹೋಗಿದೆ ಅಂತ ಹೇಳಿದ್ದಾರೆ. ಮೇಲೆ ಏನು ಮಾಡಿ ಅಲ್ಲ ಕಳ್ಕೊಂಡ್ಬಿಟ್ಟಿತ್ತು ಪಾಟಿ ಬೆಳ್ಳಾಗಿತ್ತು ಕಣ್ಣಿ ಕಿತ್ಕೊಂಡು ಪಂಚದಲ್ಲಿ ಹೊಡಿತದಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತಿ. ಆ ಆನೆ ನೋಡಕ್ಕೆ ಜನ ಗೂಡು ಪದೇಲ ಹೋಗಿದ್ದಲ್ಲ ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದ ಇದು ಎಲ್ಲ ಒಟ್ಟ ತುದಿನೂ ಅಲ್ಲ ಬೆಳಗ್ಗೆ ಬಂದಿದೆ ಸರ್. ಅವ್ರಿಗೆ ಮಾಡಿಲ್ಲ ರೀ, ನಡೀತಾ ಇದೆ ನಡೀತಾ ಇದೆ ಸರ್. 2 ಕಣ್ಣುಗಳು ದೃಷ್ಟಿಗೆ ಹೋಗಿದೆ ಸರ್. ಬರಲ್ಲ ಇನ್ನು ನರ ಎಲ್ಲ ಹೋಗ್ಬಿಟ್ಟಿದೆ ಸರ್. ಬರಲ್ಲ. 11 ಗಂಟೆ ಪರಿಹಾರ ಕೊಟ್ಬಿಡ್ರಿ. ಎಷ್ಟು ಕೊಡ್ತೀವಿ ಪುನಃ ನಾವು ರಿವೈವ್ ಮಾಡ್ಕೊಂಡು ಇಂಜುರಿ ಆದಾಗ ಫುಲ್ ಆಮೇಲೆ ಇದೆಲ್ಲ ನೋಡ್ಕೊಳ್ಳಿ. ಹಾಸ್ಪಿಟಲ್ ಚಾರ್ಜಸ್